ಹಾಯ್ ಯೂಟ್ಯೂಬ್ ವೀಕ್ಷಕರೇ, ಮನೋಜಮ್ ಪ್ರಾಪರ್ಟಿ ಕಡೆಯಿಂದ ಚಂದ್ರು ಮಾಡುವ ನಮಸ್ಕಾರಗಳು. ಇವತ್ತು ನಾವು ಸರ್ ವಿಶ್ವೇಶ್ವರ BDA ಸೈಟ್ನಲ್ಲಿ ಕಟ್ಟಿರೋ ಒಂದು ಡುಪ್ಲೆಕ್ಸ್ ಹೌಸ್ ನೋಡೋದಕ್ಕೆ ಬಂದಿದ್ದೀವಿ. ಈ ಒಂದು ಮನೆ ನಿಮಗೆ ನಾರ್ತ್ ಈಸ್ಟ್ ಕಾರ್ನರ್ ಸೈಟಲ್ಲಿ ಕಟ್ಟಿರುವಂಥದ್ದು. ಸೈಟ್ನ ಮೆಜರ್ಮೆಂಟ್ ಬಂದು ನಿಮಗೆ 880 ಸ್ಕ್ವೇರ್ ಫೀಟ್ ಬರುವಂಥದ್ದು. ಮನೆ ಎರಡು ಕಡೆ ನಿಮಗೆ ರೋಡ್ಗಳಿದೆ. ನಾರ್ತ್ ಸೈಡ್ ರೋಡ್ ಬಂದು ನಿಮಗೆ 40 ಫೀಟ್ ರೋಡ್ ಇರುವಂಥದ್ದು, ಈಸ್ಟ್ ಸೈಡ್ನಲ್ಲಿ 30 ಫೀಟ್ ರೋಡ್ ಇರುವಂಥದ್ದು. ಬನ್ನಿ ಈಗ ಬಿಲ್ಡಿಂಗ್ ಹೇಗಿದೆ ಅಂತ ನೋಡೋಣ. ಮೊದಲು ಎಲಿವೇಶನ್ ಹೇಗಿದೆ ಅಂತ ನೋಡ್ಕೊಳ್ಳಿ. ಪೂರ್ತಿ ಬಿಲ್ಡಿಂಗ್ ನಿಮಗೆ ಟೆಕ್ಸ್ಚರ್ ಪೇಂಟ್ನಲ್ಲಿ ಎಲಿವೇಟ್ ಮಾಡಿರುವಂಥದ್ದು. ಇಲ್ಲಿ ನೋಡ್ಬೋದು, ಎಲಿವೇಶನ್ ಪೂರ್ತಿ ಟೆಕ್ಸ್ಚರ್ ಪೇಂಟ್ನಲ್ಲಿ ಎಲಿವೇಶನ್ ಕೊಟ್ಟಿರುವಂಥದ್ದು. ಹಾಗೆ ಎರಡು ಕಡೆ ಪಾರ್ಕಿಂಗ್ ಕೊಟ್ಟಿದ್ದಾರೆ, ಪಾರ್ಕಿಂಗ್ ಗೇಟ್ ಕೊಟ್ಟಿರುವಂಥದ್ದು. ಈಸ್ಟ್ ಸೈಡ್ನಲ್ಲಿ ಕೂಡ ಗೇಟ್ ಕೊಟ್ಟಿದ್ದಾರೆ, ಹಾಗೆ ನಾರ್ತ್ ಸೈಡಲ್ಲಿ ಕೂಡ ಪಾರ್ಕಿಂಗ್ ಗೇಟ್ ಕೊಟ್ಟಿರುವಂಥದ್ದು. ಗೇಟ್ಸಲ್ಲಿ ಬಂದು ನಿಮಗೆ MS ಟ್ಯೂಬ್ ಹಾಗೆ MS CNC ಕಟ್ಟಿಂಗ್ ಶೀಟ್ ಯೂಸ್ ಮಾಡಿರುವಂಥ ಗೇಟ್ ಸಿಗುತ್ತೆ. ಗ್ರೌಂಡ್ ಫ್ಲೋರ್ನಲ್ಲಿ ನಿಮಗೆ ಪಾರ್ಕಿಂಗ್ ಅರ್ಧ ಪಾರ್ಕಿಂಗ್ ಮಾಡಿರುವಂಥದ್ದು. ಇಲ್ಲಿ ಪಾರ್ಕಿಂಗ್ ಫ್ಲೋರಿಂಗ್ನಲ್ಲಿ ಬಂದು 2x2 ಸೈಜ್ನ ಡಿಜಿಟಲ್ ಆಂಟಿಸ್ಕಿಡ್ ಟೈಲ್ ಯೂಸ್ ಮಾಡಿದ್ದಾರೆ. ಇಲ್ಲಿ ಬಂದು ನಿಮಗೆ ಬೋರ್ವೆಲ್ ಬರುತ್ತೆ, ಇದು ಸಂಪ್ ಬರುವಂಥದ್ದು. ಕಾವೇರಿ ವಾಟರ್ ಮೀಟರ್ ಕನೆಕ್ಷನ್ಗೆ ನಿಮಗೆ ಇಲ್ಲಿ ಪ್ರೊವಿಷನ್ ಮಾಡಿರುವಂಥದ್ದು. ಈ ಕಡೆ ಇಲ್ಲಿ ಬಂದು ಎಲೆಕ್ಟ್ರಿಕ್ ಮೀಟರ್ ಬೋರ್ಡ್ ಬರುತ್ತೆ. ಈ ಒಂದು ಪಾರ್ಕಿಂಗ್ ಅಲ್ಲಿ ನಿಮಗೆ 2 ಕಾರ್ ಹಾಗೆ 2 ವೀಲರ್ಸ್ ಪಾರ್ಕ್ ಮಾಡುವಷ್ಟು ಸ್ಪೇಸ್ ಸಿಗುವಂಥದ್ದು. ಇಲ್ಲಿ ನಮಗೆ ಗ್ರೌಂಡ್ ಫ್ಲೋರ್ ನಿಂದಾನೇ ನಮಗೆ ಡ್ಯೂಪ್ಲೆಕ್ಸ್ ಹೌಸ್ ನ ಎಂಟ್ರೆನ್ಸ್ ಸ್ಟಾರ್ಟ್ ಆಗುವಂಥದ್ದು. ಇಲ್ಲಿ ಫ್ರಂಟ್ ವಾಲ್ ಪೂರ್ತಿ ನಿಮಗೆ ಗ್ರಾನೈಟ್ ನಿಂದ ಕ್ಲಾಡಿಂಗ್ ಮಾಡಿದ್ದಾರೆ. ಹಾಗೆ ಟೀಕುಡ್ ನ ಡೋರ್ ಕೊಟ್ಟಿರುವಂಥದ್ದು. ಇಲ್ಲಿ ನೋಡ್ಬೋದು, ಮೇನ್ ಡೋರ್ ನಲ್ಲಿ ಟೀಕುಡ್ ಡೋರ್ ಕೊಟ್ಟಿದ್ದಾರೆ. ವಾಸ್ಕಲ್ ಮತ್ತೆ ಡೋರ್ ಬಂದು ಟೀಕುಡ್ ನಲ್ಲಿ ಮಾಡಿರುವಂಥದ್ದು. ಮೇನ್ ಡೋರ್ ನ ಡಿಸೈನ್ ಒಂದ್ಸರಿ ನೋಡ್ಕೊಳ್ಳಿ. ಈ ತರ ಸಿಂಪಲ್ ಕಾರ್ವಿಂಗ್ ಡಿಸೈನ್ ಕೊಟ್ಟಿರುವಂಥದ್ದು. ಇಲ್ಲಿ ಒಂದು ವಿಂಡೋ ಕೊಟ್ಟಿದ್ದಾರೆ, 2 ಶಟರ್ ವಿಂಡೋ. ಸೀಲಿಂಗ್ ಅಲ್ಲಿ ನೋಡೋದಾದ್ರೆ ಇಲ್ಲೂ ಕೂಡ POP ಇಂದ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. ಇಲ್ಲಿ ಹಾಗೆ ಇಲ್ಲಿ ಗ್ರೌಂಡ್ ಫ್ಲೋರ್ನಲ್ಲಿ ನಿಮಗೆ ಒಂದು ರೂಮ್ ಕೂಡ ಬರುತ್ತೆ, ಹೋಮ್ ಥಿಯೇಟರ್ ರೂಮ್ ಟೈಪ್ ಮಾಡಿರುವಂಥದ್ದು. ಇಲ್ಲಿ ಫ್ಲೋರಿಂಗ್ನಲ್ಲಿ ವುಡನ್ ಫಿನಿಶಿಂಗ್ ಟೈಲ್ ಹಾಕಿದ್ದಾರೆ. ಹಾಗೆ ಒಂದು 4 ಶಟರ್ ವಿಂಡೋ ಕೊಟ್ಟಿರುವಂಥದ್ದು, ಹೋಮ್ ಥಿಯೇಟರ್ ರೂಮ್ ಟೈಪ್ ಕೊಟ್ಟಿರುವಂಥದ್ದು. ಇಲ್ಲಿಂದ ನಮಗೆ ಡುಪ್ಲೆಕ್ಸ್ ಹೌಸ್ನ ಸ್ಟೇರ್ ಕೇಸ್ ಸ್ಟಾರ್ಟ್ ಆಗುವಂಥದ್ದು. ಇಲ್ಲೂ ಕೂಡ ಓಪನ್ ಸ್ಪೇಸ್ ಸಿಗುತ್ತೆ ಸ್ಟೇರ್ ಕೇಸ್ ಹತ್ರ. ಪೂರ್ತಿ ಫ್ಲೋರಿಂಗ್ ಹಾಗೆ ಸ್ಟೇರ್ ಕೇಸ್ನಲ್ಲಿ ಪಾಲಿಶ್ಡ್ ಗ್ರಾನೈಟ್ ಯೂಸ್ ಮಾಡಿರುವಂಥದ್ದು. ರೈಲಿಂಗ್ಸ್ ಅಲ್ಲಿ ಬಂದು SS ಟ್ಯೂಬ್ ಹಾಗೆ ಟಫ್ ಅಂಡ್ ಗ್ಲಾಸ್ ಯೂಸ್ ಮಾಡಿರುವಂಥ ರೈಲಿಂಗ್ಸ್ ಕೊಟ್ಟಿರುವಂಥದ್ದು. ಡಿಫ್ರೆಂಟ್ ಆಗಿ ಮಾಡಿರುವಂಥದ್ದು ಪ್ಲಾನ್. ನಿಮಗೆ ಗ್ರೌಂಡ್ ಫ್ಲೋರ್ ಇಂದ ಸ್ಟೇರ್ ಕೇಸ್ ಸ್ಟಾರ್ಟ್ ಆಗುತ್ತೆ, ಬಟ್ ಮನೆ ಸ್ಟಾರ್ಟ್ ಆಗೋದು ಮೇಲಿಂದ ಫಸ್ಟ್ ಫ್ಲೋರ್ ಇಂದಾನೇ ಸ್ಟಾರ್ಟ್ ಆಗುವಂಥದ್ದು. ಇಲ್ಲಿ ನಾವು ಮೇಲೆ ಬಂದರೆ ಇಲ್ಲೊಂದು ಫಾಯರ್ ಏರಿಯಾ ಥರ ಕೊಟ್ಟಿದ್ದಾರೆ. ಇಲ್ಲಿ POP ಇಂದ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. POP ಹಾಗೆ ವಿನಿಯರ್ ಯೂಸ್ ಮಾಡಿರುವಂಥ ಫಾಲ್ ಸೀಲಿಂಗ್ ಸಿಗುತ್ತೆ. ಈ ಕಡೆ ಕಿಚನ್ ಡೈನಿಂಗ್ ಹಾಗೆ ಪೂಜಾ ಬರುವಂಥದ್ದು. ಈ ಕಡೆ ಬಂದು ನಮಗೆ ಲಿವಿಂಗ್ ಏರಿಯಾ ಸಿಗುವಂಥದ್ದು. ವಿನಿಯರ್ನಿಂದ ಮಾಡಿರುವಂಥ ಆರ್ಚ್ ಸಿಗುತ್ತೆ ಲಿವಿಂಗ್ ಏರಿಯಾನಲ್ಲಿ ನೋಡ್ಬೋದು. ಇಲ್ಲಿ ನಾವು ಈ ಆರ್ಚ್ನಲ್ಲಿ ಒಳಗೆ ಎಂಟ್ರಿ ಆದರೆ ಲಿವಿಂಗ್ ಏರಿಯಾ ದೊಡ್ಡದಾದಂಥ ಒಂದು ಲಿವಿಂಗ್ ಏರಿಯಾ ಸಿಗುತ್ತೆ. ಆಲ್ಮೋಸ್ಟ್ 15x20 ಸೈಜ್ನ ಲಿವಿಂಗ್ ಏರಿಯಾ ಬರುವಂಥದ್ದು. TV ಕ್ಯಾಬಿನೆಟ್ ಕೂಡ ನಿಮಗೆ ವಿನಿಯರ್ನಲ್ಲಿ ಮಾಡಿರುವಂಥದ್ದು, ಪಾಲಿಶ್ಡ್ ವಿನಿಯರ್. TV ಕ್ಯಾಬಿನೆಟ್ನ ಎರಡು ಕಡೆ ನಿಮಗೆ ಸಿಂಗಲ್ ಶಟರ್ ಟೀಕುಡ್ ವಿಂಡೋ ಕೊಟ್ಟಿದ್ದಾರೆ. ಈ ಕಡೆ ಕೂಡ ನಮಗೆ ಒಂದು 4 ಶಟರ್ನ ಟೀಕುಡ್ ವಿಂಡೋ ಸಿಗುತ್ತೆ. ಇಲ್ಲಿ ಈ ವಾಲ್ನಲ್ಲಿ ಶೋ ಪೀಸ್ ಇಡೋದಕ್ಕೆ ಡಿಸೈನ್ ಮಾಡಿರುವಂಥದ್ದು ನೋಡ್ಬೋದು ನೀವು. ಬಾಕ್ಸ್ ಕೊಟ್ಟಿದ್ದಾರೆ, ಶೋ ಪೀಸ್ ಇಡೋದಕ್ಕೆ ಮಾಡಿರುವಂಥದ್ದು. ಇದು ಗ್ಲಾಸ್ ಪಾರ್ಟಿಷನ್ ಕೂಡ ಕೊಟ್ಟಿದ್ದಾರೆ, ಸ್ಪಾಟ್ ಲೈಟ್ಸ್ ಕೂಡ ಕೊಟ್ಟಿರುವಂಥದ್ದು, ಅದು ಕೂಡ ವಿನಿಯರ್ನಲ್ಲಿ ಮಾಡಿದ್ದಾರೆ. ಸೀಲಿಂಗಲ್ಲಿ ನೋಡೋದಾದ್ರೆ ನೀವು POP ಇಂದ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. ಸೆಂಟರ್ನಲ್ಲಿ ವಿನಿಯರ್ ಯೂಸ್ ಮಾಡಿದ್ದಾರೆ. ಇಲ್ಲಿ ವಿನಿಯರ್ ಯೂಸ್ ಮಾಡಿರುವಂಥದ್ದು ನೋಡ್ಬೋದು, ಪಾಲಿಶ್ಡ್ ವಿನಿಯರ್ ಯೂಸ್ ಮಾಡಿದ್ದಾರೆ. ಇಲ್ಲಿಂದ ನಾವು ಈ ಆರ್ಚ್ನಿಂದ ಮತ್ತೆ ಹೊರಗೆ ಬಂದರೆ ಮೊದಲು ಓಪನ್ ಡೈನಿಂಗ್ ಏರಿಯಾ ಸಿಗುತ್ತೆ. ಈ ಕಡೆ ಎಲ್ಲ ಓಪನ್ ಏರಿಯಾ ಸಿಗೋವಂಥದ್ದು, ಡೈನಿಂಗ್ ಕೊಟ್ಟಿರುವಂಥದ್ದು. ಇಲ್ಲಿ ಓಪನ್ ಏರಿಯಾ, ಇದು ಪೂಜಾ ರೂಮ್ ಆಪೋಸಿಟ್ನಲ್ಲಿ. ಹಾಗೆ ಒಂದು 4 ಶಟರ್ನ ಟೀಕುಡ್ ವಿಂಡೋ ಸಿಗುತ್ತೆ. ಈ ಕಡೆ ಕೌಂಟರ್ ಟಾಪ್ ಹ್ಯಾಂಡ್ ವಾಶ್ ಹಾಗೆ ಕಾಮನ್ ವಾಶ್ರೂಮ್ ಸಿಗುವಂಥದ್ದು. ಇಲ್ಲೊಂದು ಕಾಮನ್ ವಾಶ್ರೂಮ್ ಕೊಟ್ಟಿದ್ದಾರೆ. ದೇವಮೂಲೆ ಕರೆಕ್ಟಾಗಿ ನಮಗೆ ಪೂಜಾ ರೂಮ್ ಕೂಡ ಬರುವಂಥದ್ದು ನೋಡ್ಬೋದು. ಇಲ್ಲಿ ಪೂಜಾ ರೂಮ್ ಬರುತ್ತೆ. ಪೂಜಾ ರೂಮ್ ಆರ್ಚ್ ಹಾಗೆ ವಾಸ್ಕಲ್ ಮತ್ತು ಡೋರು ನಿಮಗೆ ಟೀಕುಡ್ನಲ್ಲಿ ಮಾಡಿರುವಂಥದ್ದು. ಆರ್ಚ್ ಬಂದು ವಿನಿಯರ್ನಲ್ಲಿ ಮಾಡಿರುವಂಥದ್ದು. ಪೂರ್ತಿ ಮನೆಯ ಫ್ಲೋರಿಂಗ್ ಬಂದು ಗ್ರಾನೈಟ್ ಯೂಸ್ ಮಾಡಿದ್ದಾರೆ.
ಪೂಜಾ ರೂಮ್ ಕೂಡ ಸೇಮ್ ಗ್ರಾನೈಟ್ ಯೂಸ್ ಆಗಿರುವಂಥದ್ದು. ಇಲ್ಲಿ ಸ್ಟೋರೇಜಸ್ಗೆ ಬಾಕ್ಸ್ ಕೊಟ್ಟಿದ್ದಾರೆ, ಸ್ಟೆಪ್ಸ್ ಕೊಟ್ಟಿರುವಂಥದ್ದು ಪೂಜಾ ಐಟಮ್ ಇಡೋದಕ್ಕೆ. ವಾಲ್ನಲ್ಲಿ ಪೂರ್ತಿ ನಮಗೆ ಮೆಟ್ರಿಫೈಡ್ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಸೀಲಿಂಗ್ನಲ್ಲಿ POP ಇಂದ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. ಇಲ್ಲಿ ಪೂಜಾ ರೂಮ್ ಪಕ್ಕದಲ್ಲೇ ನಮಗೆ ಓಪನ್ ಕಿಚನ್ ಏರಿಯಾ ಬರುತ್ತೆ. ಕಿಚನ್ ಏರಿಯಾ ಬಾಟಮ್ ಕ್ಯಾಬಿನೆಟ್ಸ್ ಅಲ್ಲಿ ನಿಮಗೆ 5 ಟ್ಯಾಂಡಮ್ ಬಾಕ್ಸ್ ಆಗಿ ಸ್ಟೋರೇಜ್ ಸ್ಪೇಸ್ ಸಿಗುವಂಥದ್ದು. ಸ್ಲ್ಯಾಬ್ ನಲ್ಲಿ ಬಂದು 20 mm ನ ಗ್ರಾನೈಟ್ ಸ್ಲ್ಯಾಬ್ ಯೂಸ್ ಮಾಡಿದ್ದಾರೆ. ಸಿಂಕ್ ಬಂದು 2 feet ಕ್ವಾಡ್ ಸಿಂಕ್ ಹಾಕಿರುವಂಥದ್ದು. ಇಲ್ಲಿ ವಾಲ್ ನಲ್ಲಿ ಪೂರ್ತಿ ನಿಮಗೆ ಮೆಟ್ರಿಫೈಡ್ ಟೈಲ್ ಕ್ಲಾಡಿಂಗ್ ಮಾಡಿ ಟಾಪ್ ಕ್ಯಾಬಿನೆಟ್ಸ್ ಅಲ್ಲಿ ಸ್ಟೋರೇಜ್ ಸ್ಪೇಸ್ ಕೊಟ್ಟಿರುವಂಥದ್ದು. ಹಾಗೆ ಒಂದು 2 ಶೀಟರ್ ಹಾಗೆ ಒಂದು ಸಿಂಗಲ್ ಶೀಟರ್ನ ಟೀಕುಡ್ ವಿಂಡೋ ಸಿಗುತ್ತೆ. ಅದ್ರ ಮೇಲೆ ಲಾಫ್ಟ್ ಮಾಡಿರುವಂಥದ್ದು ನೋಡ್ಬೋದು. ಟೀಕುಡ್ ವಿಂಡೋ ಕೊಟ್ಟಿರುವಂಥದ್ದು ಕಿಚನಲ್ಲಿ ಕೂಡ. ಇಲ್ಲಿ ಬಂದು ಈ ಕಡೆ ಕೂಡ ನಿಮಗೆ ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ. ಕಿಚನಲ್ಲಿ ಅವನ್ ಹಾಗೆ ಮಿಕ್ಸಿ ಇಡೋದಕ್ಕೆ ಸ್ಟೋರೇಜ್ ಸ್ಪೇಸ್ ಕೊಟ್ಟಿರುವಂಥದ್ದು. ಇಲ್ಲೂ ಕೂಡ ಟಾಪ್ ಕ್ಯಾಬಿನೆಟ್ಸ್ ಬರುತ್ತೆ. ಹಾಗೆ ಪ್ಯಾಂಟ್ರಿ ಯೂನಿಟ್ ಕೊಟ್ಟಿರುವಂಥದ್ದು, ಇನ್ನು ಫಿಟ್ಟಿಂಗ್ಸ್ ಆಗಿಲ್ಲ. ಇನ್ನು ಈ ಕಡೆ ಬಂದು ನಮಗೆ ಕಿಚನ್ ಯುಟಿಲಿಟಿ ಡೋರ್ ಕೊಟ್ಟಿದ್ದಾರೆ. ಯುಟಿಲಿಟಿ ಡೋರ್ನಲ್ಲಿ ಒಂದು ಪಾಲಿಶೆಡ್ ವಿನಿಯರ್ ಡೋರ್ ಯೂಸ್ ಮಾಡಿರುವಂಥದ್ದು ನೋಡ್ಬೋದು. ಕಿಚನ್ ಯುಟಿಲಿಟಿ ಡೋರ್ ಸಿಗುತ್ತೆ. ಇಲ್ಲಿ MS ಗ್ರಿಲ್ಲಿಂದ ಕವರ್ ಮಾಡಿದ್ದಾರೆ ಸೇಫ್ಟಿಗೋಸ್ಕರ. ಹಾಗೆ 7 feet ಹೈಟ್ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಈ ಕಡೆ ವಾಶ್ ಬೇಸನ್ ಹಾಕೋದಕ್ಕೆ, ಸಿಂಕ್ ಹಾಕೋದಕ್ಕೆ ಸ್ಪೇಸ್ ಕೊಟ್ಟಿರುವಂಥದ್ದು ಡೋರ್ ಬ್ಯಾಕ್ ಸೈಡಲ್ಲಿ. ಇಲ್ಲಿಂದ ನಾವು ಮತ್ತೆ ಕಿಚನ್ ಆರ್ಚ್ ಹೊರಗೆ ಬಂದರೆ ನಮಗೆ ಸ್ಟೇರ್ ಕೇಸ್, ಇಂಟೀರಿಯರ್ ಸ್ಟೇರ್ಸ್ ಸಿಗೋವಂಥದ್ದು. ಸೆಕೆಂಡ್ ಫ್ಲೋರ್ ರೂಮ್ಸ್ಗೆ ಹೋಗೋದಕ್ಕೆ ಸ್ಟೇರ್ ಕೇಸ್ ಸಿಗುತ್ತೆ. ಸ್ಟೇರ್ ಕೇಸಲ್ಲಿ ಕೂಡ ಸೇಮ್ ಗ್ರಾನೈಟ್ ಯೂಸ್ ಮಾಡಿದರೆ, ಪೂರ್ತಿ ಮನೆಯಲ್ಲಿ ಒಂದೇ ಗ್ರಾನೈಟ್ ಯೂಸ್ ಮಾಡಿರೋಂಥದ್ದು ಫ್ಲೋರಿಂಗ್ನಲ್ಲಿ. ಇಲ್ಲಿ ನಮಗೆ 2 ರೂಮ್ಗಳು ಸಿಗುತ್ತೆ ಈ ಫ್ಲೋರ್ನಲ್ಲಿ. ಮೊದಲು ಮಾಸ್ಟರ್ ಬೆಡ್ರೂಮ್ ನೋಡೋಣ. ಮಾಸ್ಟರ್ ಬೆಡ್ರೂಮ್ನ ಎಲ್ಲ ರೂಮ್ಸ್ನ ವಾಸ್ಕಲ್ಲಾಗೆ ಡೋರ್ ಬಂದು ವಾಸ್ಕಲ್ ಬಂದು ಟೀಕುಡ್ನಲ್ಲಿ ಮಾಡಿರುವಂಥದ್ದು. ಡೋರ್ಸ್ ಬಂದು ಪಾಲಿಶೆಡ್ ವಿನಿಯರ್ನಲ್ಲಿ ಮಾಡಿರುವಂಥದ್ದು. ಇಲ್ಲಿ ಮಾಸ್ಟರ್ ಬೆಡ್ರೂಮಲ್ಲಿ ನೋಡ್ಬೋದು ನೀವು ಕಾಟ್ ಮಾಡಿದ್ದಾರೆ. ಕಾಟ್ ಬ್ಯಾಕ್ ಸೈಡ್ ಹೆಡ್ ಬೋರ್ಡ್ ಮಾಡಿರುವಂಥದ್ದು. ಒಂದು ಸೈಡ್ನಲ್ಲಿ ಬಾಕ್ಸ್ ಕೂಡ ಇದೆ. ಈ ಕಡೆ ಕುಬೇರಿನ ಮೂಲೆ ಕರೆಕ್ಟಾಗಿ ನಮಗೆ 2 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ವಿತ್ ಡ್ರೆಸ್ಸಿಂಗ್ ಮಿರರ್ ಸಿಗುತ್ತೆ. ಅದ್ರ ಮೇಲೆ ಲಾಫ್ಟ್ ಮಾಡಿರುವಂಥದ್ದು. ಕಾರ್ನರಲ್ಲಿ ಸ್ಟಡಿ ಟೇಬಲ್ ಕೊಟ್ಟಿದ್ದಾರೆ. ಒಂದು ಸಿಂಗಲ್ ಶೀಟರ್ ವಿಂಡೋ ಕೂಡ ಸಿಗುತ್ತೆ. ಕಾಟ್ ಆಪೋಸಿಟ್ ವಾಲ್ನಲ್ಲಿ TV ಕ್ಯಾಬಿನೆಟ್ ಬರುತ್ತೆ. ಈ ಕಡೆ ನೋಡೋದಾದ್ರೆ ನೀವು ನಾರ್ತ್ ಸೈಡ್ ವಾಲ್ನಲ್ಲಿ 4 ಶೀಟರ್ನ ಟೀಕುಡ್ ವಿಂಡೋ ಸಿಗುತ್ತೆ. ಡೋರ್ ಬ್ಯಾಕ್ ಸೈಡಲ್ಲಿ ಅಟ್ಯಾಚ್ ಬಾತ್ರೂಮ್ ಸಿಗುವಂಥದ್ದು ನೋಡ್ಬೋದು. ಅಟ್ಯಾಚ್ ಬಾತ್ರೂಮ್ ಸಿಗುತ್ತೆ. ಎಲ್ಲ 8 feet ಆಲ್ಮೋಸ್ಟ್ 9 feet ಹೈಟ್ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ವಿಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಬಾತ್ರೂಮ್ನ ಸೈಜಸ್ ಕೂಡ ನಿಮಗೆ ಚೆನ್ನಾಗಿದೆ. ಹಾಗೆ ಈ ರೂಮಲ್ಲಿ ಬಾಲ್ಕನಿ ಕೂಡ ಸಿಗುವಂಥದ್ದು ನೋಡ್ಬೋದು. ನಾರ್ತ್ ಸೈಡ್ ರೋಡ್ ಕಡೆ ಸಿಗುವಂಥ ಬಾಲ್ಕನಿ ಇದು. ಬಾಲ್ಕನಿ ವಾಲ್ಸ್ ಅಲ್ಲಿ ಬಂದು ನಿಮಗೆ 8 feet ಹೈಟ್ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ವಿಟ್ರಿಫೈಡ್ ಟೈಲ್ ಕ್ಲಾಡಿಂಗ್. ರೈಲಿಂಗ್ಸ್ ಅಲ್ಲಿ SS ಟ್ಯೂಬ್ ಆಗಿ ಟಫ್ ಅಂಡ್ ಗ್ಲಾಸ್ ಯೂಸ್ ಮಾಡಿರುವಂಥದ್ದು. ಸೀಲಿಂಗ್ ಅಲ್ಲಿ ಒಂದು PVC ರಾಫ್ಟರ್ ಶೀಟ್ ಯೂಸ್ ಮಾಡಿರುವಂಥದ್ದು. ಸೀಲಿಂಗ್ ಅಲ್ಲಿ ಸ್ಪಾಟ್ ಲೈಟ್ಸ್ ಕೊಟ್ಟಿದ್ದಾರೆ. ನಾರ್ತ್ ಸೈಡ್ ರೋಡ್ ನೋಡ್ಬೋದು ನೀವು. 40 feet ರೋಡ್ ಬರುತ್ತೆ. ನೀವು ಸೀಲಿಂಗ್ ಅಲ್ಲಿ ನೋಡೋದಾದ್ರೆ ಬೆಡ್ರೂಮ್ ಅಲ್ಲಿ POP ಫಾಲ್ ಸೀಲಿಂಗ್ ಮಾಡಿರುವಂಥದ್ದು ನೋಡ್ಬೋದು. ಪೂರ್ತಿ ರೂಮಲ್ಲಿ POP ಇಂದ ಮಾಡಿರುವಂತಹ ಫಾಲ್ ಸೀಲಿಂಗ್ ಸಿಗುತ್ತೆ. ಇದ್ರ ಆಪೋಸಿಟ್ ಅಲ್ಲೇ ನಮಗೆ ಮತ್ತೊಂದು ರೂಮ್ಗೆ ಡೋರ್ ಸಿಗುವಂಥದ್ದು. ಎಲ್ಲ ರೂಮ್ಸ್ ಕೂಡ ನಿಮಗೆ ತುಂಬಾ ಸ್ಪೇಷಿಯಸ್ ಆಗಿದೆ, ತುಂಬಾ ದೊಡ್ಡದಾಗಿ ಬಂದಿರುವಂಥದ್ದು. ಆಲ್ಮೋಸ್ಟ್ 900 square feet ಪ್ಲಾಟ್ ಏರಿಯಾ ಇರುವಂಥದ್ದು. ಈ ರೂಮಲ್ಲಿ ಕೂಡ ಕಾಟ್ ಬರುತ್ತೆ, ಹೆಡ್ ಬೋರ್ಡ್ ಬರುವಂಥದ್ದು. ಕಾಟ್ ಬ್ಯಾಕ್ ಸೈಡ್ ವಾಲ್ನಲ್ಲಿ ನಮಗೆ 4 ಶೀಟರ್ನ ಟೀಕುಡ್ ವಿಂಡೋ ಸಿಗುತ್ತೆ. ಕುಬೇರಿನ ಮೂಲೆಗೆ ಸ್ಲೈಡಿಂಗ್ ವಾರ್ಡ್ರೋಬ್ ಸಿಗುತ್ತೆ. 2 ಡೋರ್ ಸ್ಲೈಡಿಂಗ್ ಡ್ರೆಸ್ಸಿಂಗ್ ಮಿರರ್, ಅದ್ರ ಮೇಲೆ ಲಾಫ್ಟ್ ಮಾಡಿರುವಂಥದ್ದು. ಕಾರ್ನರಲ್ಲಿ ಸ್ಟಡಿ ಟೇಬಲ್ ಆಗಿ ಬುಕ್ ರ್ಯಾಕ್ ಸಿಗುವಂಥದ್ದು. ಕಾಟ್ ಆಪೋಸಿಟ್ ವಾಲ್ನಲ್ಲಿ TV ಕ್ಯಾಬಿನೆಟ್ ಮಾಡಿರುವಂಥದ್ದು. ಇಲ್ಲಿ ಸೀಲಿಂಗಲ್ಲಿ ನೋಡೋದಾದ್ರೆ ನೀವು POP ಇಂದ ಫಾಲ್ ಸೀಲಿಂಗ್ ಮಾಡಿದ್ದಾರೆ ನೋಡ್ಬೋದು. POP ಇಂದ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. ಇಲ್ಲಿ ಈ ಕಡೆ ನಾರ್ತ್ ಸೈಡ್ ವಾಲ್ ಕಡೆ ನಮಗೆ ಅಟ್ಯಾಚ್ ಬಾತ್ರೂಮ್ ಸಿಗುತ್ತೆ. ವಾಯು ಮೂಲೆಗೆ ಬಾತ್ರೂಮ್ ಕೊಟ್ಟಿರುವಂಥದ್ದು. ಬಾತ್ರೂಮ್ ಪಕ್ಕದಲ್ಲೇ ನಮಗೆ ದೇವ್ ಮೂಲೆ ಕಡೆ ಬಾಲ್ಕನಿ ಸಿಗುತ್ತೆ. ಇದು ಕೂಡ ವಿನಿಯರ್ ಡೋರ್ ಆಗಿ ಟೀಕುಡ್ ವಾಸ್ಕಲ್ ಯೂಸ್ ಮಾಡುವಂಥದ್ದು. ಒಂದು ಸಿಂಗಲ್ ಶೀಟರ್ ವಿಂಡೋ ಕೂಡ ಸಿಗುತ್ತೆ, ಅಟ್ಯಾಚ್ಡ್ ವಿಂಡೋ ಸಿಗುತ್ತೆ ಇಲ್ಲಿ ಬಾಲ್ಕನಿ ಡೋರ್ನಲ್ಲಿ.
ಕಾರ್ನರ್ ಬರುವಂಥದ್ದು ಇದು ನೋಡ್ಬೋದು. ರೈಲಿಂಗ್ ಬಂದು ಅಸಿಸ್ಟಿವ್ ಆಗಿ ಟಫ್ ಅಂಡ್ ಗ್ಲಾಸ್ ಯೂಸ್ ಮಾಡಿದ್ದಾರೆ. ಈ ಒಂದು ವಾಲ್ ನಲ್ಲಿ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು ಪೂರ್ತಿ. ಸೀಲಿಂಗ್ ಅಲ್ಲಿ PVC ರಾಫ್ಟರ್ ಶೀಟ್ ಇಂದ ವಾಲ್ ಸೀಲಿಂಗ್ ಮಾಡಿದ್ದಾರೆ ನೋಡ್ಬೋದು. ಇಲ್ಲಿಂದ ಮತ್ತೆ ನಾವು ಮೇಲೆ ಕಂಟಿನ್ಯೂ ಮಾಡಿದ್ರೆ ಥರ್ಡ್ ಫ್ಲೋರ್ ನಲ್ಲಿ ನಮಗೆ ಹೆಡ್ ರೂಮ್, ಸ್ಟೇರ್ಕೇಸ್ ಹೆಡ್ ರೂಮ್ ಹಿಂಡ್ ಆಗುವಂಥದ್ದು. ಇಲ್ಲಿ ಸನ್ಲೈಟ್ಗೋಸ್ಕರ MS ಗ್ರಿಲ್ಲಿಂದ ಕವರ್ ಮಾಡಿ ಟಫ್ ಅಂಡ್ ಗ್ಲಾಸ್ ಹಾಕಿರುವಂಥದ್ದು. ಸೀಲಿಂಗ್ ಅಲ್ಲಿ ಫಾಲ್ ಸೀಲಿಂಗ್ ಮಾಡಿದ್ದಾರೆ POP ಇಂದ. ಈ ಫ್ಲೋರ್ ನಲ್ಲಿ 1 ರೂಮ್ ಸಿಗುತ್ತೆ. ಟೋಟಲ್ 3 BHK ಸಿಗುವಂಥದ್ದು ನಿಮಗೆ. ಇಲ್ಲೂ ಕೂಡ ಕಾಟ್ ಮಾಡಿದ್ದಾರೆ, ಸ್ಟೋರೇಜ್ ಬಾಕ್ಸ್ ಕೊಟ್ಟಿರುವಂಥದ್ದು, ಹೆಡ್ ಬೋರ್ಡ್ ಸಿಗುತ್ತೆ. ಕುಬೇರನ್ ಮೂಲೆಗೆ 2 ಡೋರ್ ಸ್ಲೈಡಿಂಗ್ ವಾಟರ್ ವಿತ್ ಡ್ರೆಸ್ಸಿಂಗ್ ಮಿರರ್ ಸಿಗುವಂಥದ್ದು. ಅದ್ರ ಮೇಲೆ ಲಾಫ್ಟ್, ಕಾರ್ನರ್ ಅಲ್ಲಿ ಸ್ಟಡಿ ಟೇಬಲ್ ಹಾಗೆ ವಿಂಡೋ ಸಿಗುತ್ತೆ. ಕಾಟ್ ಆಪೋಸಿಟ್ ವಾಲ್ ನಲ್ಲಿ TV ಕ್ಯಾಬಿನೆಟ್ ಮಾಡಿರುವಂಥದ್ದು. ನಿಮಗೆ ಎಲ್ಲ ರೂಮ್ಸ್ ಅಲ್ಲೂ ಬಾಲ್ಕನಿ ಸಿಗುತ್ತೆ, ಹಾಗೆ ಅಟ್ಯಾಚ್ ಬಾತ್ರೂಮ್ ಸಿಗುವಂಥದ್ದು ನೋಡ್ಬೋದು. ಇಲ್ಲೂ ಕೂಡ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು, ಫಾಲ್ ಸೀಲಿಂಗ್ ಮಾಡಿದ್ದಾರೆ ರಾಫ್ಟರ್ ಶೀಟ್ ಇಂದ. ರೈಲಿಂಗ್ ಬಂದು SST ಆಗಿ ಟಫ್ ಅಂಡ್ ಗ್ಲಾಸ್ ಯೂಸ್ ಮಾಡಿರುವಂಥದ್ದು. ಸೀಲಿಂಗ್ ನೋಡೋದಾದ್ರೆ ನೀವು POP ಇಂದ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಹಾಗೆ ಬಾಲ್ಕನಿ ಡೋರ್ ಪಕ್ಕದಲ್ಲೇ ಅಟ್ಯಾಚ್ ಬಾತ್ರೂಮ್ ಡೋರ್ ಸಿಗುವಂಥದ್ದು. ಇಲ್ಲಿ ಕೂಡ ವಾಲ್ ನಲ್ಲಿ 9 feet ಹೈಟ್ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಬಾತ್ರೂಮ್ ಅಲ್ಲಿ ಮೊರಾಕನ್ ಟೈಲ್ ಕೂಡ ಯೂಸ್ ಮಾಡಿದ್ದಾರೆ ನೋಡಬಹುದು. ಇನ್ನು ಇಲ್ಲಿಂದ ಮತ್ತೆ ಹೊರಗೆ ಬಂದರೆ ನಮಗೆ ಇದ್ರ ಆಪೋಸಿಟ್ ಅಲ್ಲೇ MS ಇಂದ ಮಾಡಿರುವಂತ ಡೋರ್ ಸಿಗುತ್ತೆ. ಇದು ಬಂದು ಟೆರೆಸ್ ಏರಿಯಾಗೆ ಹೋಗೋದಕ್ಕೆ ಕೊಟ್ಟಿರುವಂಥದ್ದು. ಇಲ್ಲಿ ಓಪನ್ ಟೆರೆಸ್ ಏರಿಯಾ ಸಿಗುತ್ತೆ. ಇದು ಬಂದು ಸಿಟ್ಔಟ್ಗೋಸ್ಕರ ಮಾಡಿರುವಂಥದ್ದು ನೋಡ್ಬೋದು. ನೀವು ಡಿಜಿಟಲ್ ಟೈಲ್ ಹಾಕಿದ್ದಾರೆ. ನೀವು ಟ್ರೆಸ್ ವರ್ಕ್ ಒಂದು ಮಾಡ್ಕೊಂಡ್ರೆ ಸಿಟ್ಔಟ್ ಏರಿಯಾ ಮಾಡ್ಕೋಬಹುದು. ಕಾರ್ನರ್ಲಿ ಬಟ್ಟೆ ಒಗೆಯೋದಕ್ಕೆ ಪ್ರೊವಿಷನ್ ಮಾಡಿದ್ದಾರೆ, ಕಲ್ಲು ಹಾಕಿರುವಂಥದ್ದು. ವಾಷಿಂಗ್ ಮಿಷಿನ್ ಹಿಡಿದು ಕೂಡ ಪ್ರೊವಿಷನ್ ಕೊಟ್ಟಿರುವಂಥದ್ದು. ಇಲ್ಲಿ 3.5 feet 3.5 ಅಡಿ ನಿಮಗೆ ಪ್ಯಾರಾಪಿಟ್ ವಾಲ್ ಬರುತ್ತೆ. 3.5 feet ಮಾಡಿರುವಂಥದ್ದು. ಹಾಗೆ ಗ್ರಾನೈಟ್ ಹಾಕಿರುವಂಥದ್ದು ನೋಡ್ಬೋದು ನೀವು. ಪ್ಯಾರಾಪಿಟ್ ವಾಲ್ನಲ್ಲಿ ಪೂರ್ತಿ ಗ್ರಾನೈಟ್ ಹಾಕಿದ್ದಾರೆ ಟಾಪಲ್ಲಿ. ಮೇಲೆ ಟ್ಯಾಂಕ್ ರೂಮ್ಗೆ ಹೋಗೋದಕ್ಕೆ ಇಲ್ಲಿ ಲ್ಯಾಡರ್ ಸಿಗುತ್ತೆ. ಲ್ಯಾಡರ್ ಕೊಟ್ಟಿದ್ದಾರೆ. ಮೇಲೆ ಟ್ಯಾಂಕ್ ರೂಮ್ ಬರುತ್ತೆ ನೋಡಿ. ಟ್ಯಾಂಕ್ ಕೂಡ ಇನ್ಸ್ಟಾಲ್ ಆಗಿದೆ. ಇಲ್ಲಿ ಸಿಟ್ಔಟ್ ಏರಿಯಾ ಮಾಡ್ಕೋಬಹುದು. ಬಿಲ್ಡಿಂಗ್ ಇರೋ ಲೊಕೇಶನ್ ಸರಿ ನೋಡ್ಕೊಳ್ಳಿ. ಆಲ್ಮೋಸ್ಟ್ ಬಿಲ್ಟಪ್ ಆಗಿದೆ. ಖಾಲಿ ಸೈಟ್ಸ್ ಕೂಡ ಇರೋವಂಥದ್ದು, ಬಟ್ ಆಲ್ಮೋಸ್ಟ್ ಬಿಲ್ಟಪ್ ಆಗಿರುವಂಥದ್ದು. ಸರ್ ವಿಶ್ವೇಶ್ವರ BDA ಸೈಟ್ನಲ್ಲಿ ಕಟ್ಟಿರುವಂಥದ್ದು. ಇದು BDA ಸೈಟ್ ಆಗಿರೋದ್ರಿಂದ ನಿಮಗೆ 100% ಲೀಗಲ್ ಡಾಕ್ಯುಮೆಂಟ್ ಇರುತ್ತೆ. ಹಾಗೆ ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ಸ್ ಅಲ್ಲೂ ಲೋನ್ ಆಗುವಂಥದ್ದು. ಬಿಲ್ಡಿಂಗ್ ನ ಪ್ರೈಸ್ ಹಾಗೆ ಡೀಟೇಲ್ಸ್ ಬಂದು ಡಿಸ್ಕ್ರಿಪ್ಷನ್ ಮೆನ್ಷನ್ ಆಗಿರುತ್ತೆ, ಚೆಕ್ ಮಾಡಬಹುದು. ಈ ಬಿಲ್ಡಿಂಗ್ ಬಗ್ಗೆ ನಿಮಗೆ ಇನ್ನೂ ಡೀಟೇಲ್ಸ್ ಬೇಕಿದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕನ್ ಒತ್ತೋದನ್ನ ಮರಿಬೇಡಿ. ವಿಡಿಯೋನ ಪೂರ್ತಿಯಾಗಿ ನೋಡೋದಕ್ಕೆ ಧನ್ಯವಾದಗಳು. ವಂದನೆಗಳು. ಮನೋಜ್ ಪ್ರಾಪರ್ಟಿ.